ನಮಸ್ಕಾರ. ಇದು GBH 63 ಅಪ್ಡೇಟ್ಸ್ ಚಾನಲ್. ಹರಪನಹಳ್ಳಿ ತಾಲೂಕು ಅರಸೀಕೆರೆಯ ದಲಿತ ಕೇರಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಕುಂದುಕೊರತೆಗಳ ವಿಚಾರಣೆ. ತಾಲೂಕಿನ ಅರಸೀಕೆರೆ ಗ್ರಾಮದ ದಂಡಿ ದುರ್ಗಮ್ಮನ ದೇವಸ್ಥಾನದ ಆವರಣದಲ್ಲಿ ದಿನಾಂಕ 23/6/2024 ಭಾನುವಾರ ಸಂಜೆ ಪೊಲೀಸ್ ಇಲಾಖೆಯಿಂದ ದಲಿತರ ಕೇರಿಯಲ್ಲಿ ಕುಂದುಕೊರತೆಗಳ ಬಗ್ಗೆ ಸಭೆ ನಡೆಸಲಾಯಿತು. ಕ್ರೈಮ್ PSI ಜಾತಪ್ಪ ಮಾತನಾಡಿ, ಈ ಕೇರಿಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ತೊಂದರೆಯಾಗದಂತೆ ಗ್ರಾಮ ಪಂಚಾಯಿತಿಗೆ ಹಾಗೂ ವಿವಿಧ ಇಲಾಖೆಗಳಿಗೆ ಈ ದಲಿತ ಕೇರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಹಿತಿ ನೀಡಿ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಯಾವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು, ಯಾವುದೇ ಸಮಸ್ಯೆಗಳಿದ್ದರೆ ನಮ್ಮ ಗಮನಕ್ಕೆ ತರಬೇಕೆಂದು ಹೇಳಿದರು. ಮುಖಂಡರಾದ ಪೂಜಾರ್ ಮರಿಯಪ್ಪ ಮಾತನಾಡಿ, ಈ ದಲಿತ ಕೇರಿಯಲ್ಲಿ ಹಿಂದಿನಿಂದ ಇಲ್ಲಿಯವರೆಗೆ ಯಾವುದೇ ಗಲಾಟೆಗಳಿಲ್ಲ, ಹೊಂದಾಣಿಕೆಯಿಂದ ಜೀವನ ಸಾಗಿಸಿಕೊಂಡು ಹೋಗುತ್ತಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ KD ಅಂಜಿನಪ್ಪ, ಅಣ್ಣಪ್ಪ, ದುರುಗಪ್ಪ, ಪೊಲೀಸ್ ಇಲಾಖೆಯ ಕೂಲಹಳ್ಳಿ ಕೊಟ್ರೇಶ್, ಪೂರ್ಯ ನಾಯ್ಕ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಇದು GBH 63 ಅಪ್ಡೇಟ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ and like my channel. Thank you. ಎಲ್ಲರ ಅನ್ಯೋನ್ಯತೆ ಇರೋದ್ರಿಂದ ಯಾವುದೂ ಸಮಸ್ಯೆ ಇಲ್ಲ ಅಂತ ನಾವು ಅನ್ಕೊಂಡ್ವಿ. ಆದ್ರೂ ಏನಾದರೂ ಸಮಸ್ಯೆ ಇದ್ದರೆ ಅದನ್ನ ಚರ್ಚಿಸಿ ಸಂಬಂಧಪಟ್ಟ ಇಲಾಖೆಯಿಂದ ಆಗ್ತಕ್ಕಂಥ ಯಾವುದಾದ್ರೂ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ನೀರಾವರಿ ಇಲಾಖೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಅಥವಾ ಶಿಕ್ಷಣ ಇಲಾಖೆ ಇರ್ಬೋದು, ಇಲಾಖೆಯಿಂದ ಏನಾದರೂ ಕೆಲಸಗಳು ಆಗಬೇಕಾಗಿದ್ರೆ ಅದನ್ನು ನಾವು ಮುತುವರ್ಜಿ ವಹಿಸಿ ಇಂಥ ಕೇರಿಯಲ್ಲಿ ಅವನ್ನ ಬಗೆಹರಿಸಕ್ಕೆ ಸರ್ವ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾ ಈ ಸಭೆಗೆ ಆಗಿದ್ದ ಎಲ್ಲರಿಗೂ ನ್ಯೂನತೆಗಳು ಅಥವಾ ಕುಂದುಗಳು ಕೊರತೆಗಳು ಇರ್ತಾ ಇದ್ರೆ ಅವನ್ನ ಯಾರಾದರೂ ಹೇಳೋರಿದ್ರೆ ಅವನ್ನ ನಾವು ಪಟ್ಟಿ ಮಾಡ್ಕೊಂಡು ಅವನ್ನ ಪರಿಹರಿಸಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ ನಮ್ಮ ಮಾತು. ಈಗ 60 ವರ್ಷ ಮೇಲ್ಪಟ್ಟವರಿಗೆ ವೃದ್ಧಾಪ ಬರ್ತಿದಾರೆ, ನನ್ಗೆ ಬರ್ತಾ ಇಲ್ಲ, ಪಕ್ಕ ಮನೆ ಬರ್ತೈತಿ ಅಂತ ಜಾಗೃತಿ ತಂದರೆ ಅಂಥವು ಯಾವ್ದಾದ್ರು ಕೆಲವೊಂದು ದಾಖಲಾತಿಗಳು ಸರಿ ಇಲ್ಲ ಅಂದ್ರೆ ಬರ್ತೈತಿ. ಇಲ್ಲ ವಿಲೇಜ್ ಅಕೌಂಟ್ರಿ ಅಂತೂ ತಡೆ ಹಿಡಿದಿರ್ತಾರ. ಈಗ ಏನಿರ್ತ ಅಂದರೆ ಅಂಥವು ನಮ್ಗೆ ನಂಬುತ್ತಾರೆ ರೀ. ಅಂಥವು ಯಾವಾಗ ಅಂತಂದರೆ ಕೆಲವು ಇಲ್ಲ ಏನಾದರೂ ನಿಮಗೆ ಏನಾದ್ರು ಮಾಹಿತಿ ಕೊರತೆ ಇತ್ತು ಅಂದರೆ ಸರ್ ಇಂಥ ನಮ್ಗೆ ಮಾಹಿತಿ ಬೇಕಂತೂ ನಮಗೆ ಗೊತ್ತಾಗ್ತಿಲ್ಲ, ಯಾರಿಗೆ ಕೇಳಬೇಕು ಅಂದರೆ ಅಂಥ ಸಂಬಂಧಪಟ್ಟ ಇಲಾಖೆ ಹತ್ರ ಇಲ್ಲ ಇಲಾಖೆ ಬರ್ತದೋ ಆ ಇಲಾಖೆಗೆ ಹೋಗಿ ಕೇಳ್ರಿ ಅಂತಂದೇಳಿ ಸಜೆಷನ್ ಮಾಡ್ತೀವಿ. ಅಂಥವು ಏನಾದ್ರು ಇತ್ತು ಅಂದರೆ ಸಾಹೇಬ್ರಿಗಾಗಲಿ ನಮಗಾಗಲಿ ಇಲಾಖೆಗೆ ಕೇಳ್ಬೋದು, ಯಾವಾಗ ಬೇಕಾದ್ರೂ ಬಂದು ಕೇಳ್ಬೋದು. ಇನ್ನೊಂದು ಏನಾಗೈತೆ ಅಂದ್ರೆ ನಮ್ಮ ಅಟ್ಟೆ ಅಲ್ಲಲ್ಲ ಮಾಡ್ತಾರೆ ಸರ್. ರೋಡ್ನಾಗ ಬೈಕ್ ಬರೋದು ಅದಕ್ಕೆ ಕೇಂದ್ರ ಸರ್ಕಾರದ ಯೋಜನೆ ಇರಬೇಕಲ್ವ, ಅದು ಈಗ ಮನೆಯಲ್ಲಿ ಮಾಡ್ತಾರೆ, ಮಾಡಿ ಏನು ಬರೋಲ್ಲ ಅದಕ್ಕೆ ಹಾಕ್ತಾರೆ, ಸಿಮೆಂಟ್ ಹಾಕ್ತಾರೆ. ಇದುವರೆಗೂ ಯಾವ ಕಾಲಕ್ಕೂ ಯಾವ್ದ್ರಿಂದಲೂ ಇದುವರೆಗೂ ಗಲಾಟೆಗಳು ಯಾವುದೂ ಇಲ್ಲ. ಯಾವುದೇ ತನಗೆ ನಿಮ್ಮ ಸಮಕ್ಷಮನೇ ನಾವು ಬಗೆಹರಿಸ್ಕೊಳ್ತಾರೆ. ನಾವು ಇವತ್ತು ದೊಡ್ಡ ಮಟ್ಟಕ್ಕೆ CPI ಬೇಕು, ನಮಗೆ ಇವ್ರು ಬೇಕು, ಆ ಮಟ್ಟಕ್ಕೆ ಇದುವರೆಗೂ ಇಲ್ಲ. ಈ ಹೆಸರು ಅದಕ್ಕೆ ನಾವು ಬದ್ಧರಾಗಿ ಇದುವರೆಗೂ ಕಾರ್ಯಕ್ರಮದ ಇಡೀ ಊರಿಗೆ ಹೊಂದಾಣಿಕೆಯಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ. ತಾವು ರೆಡಿ ಮಾಡಿಕೊಂಡು ನಿಮ್ಮ ಜನಗಂತೂ ಪ್ರತಿ ದಿವಸ ಸ್ವಲ್ಪ ಸಿಬ್ಬಂದಿಗಳನ್ನು ನಮಗೆ ಗೇಟು ರಾತ್ರಿ 10ವರೆಯಿಂದ 1 ಗಂಟೆವರೆಗೂ ಯಾಕಂದ್ರೆ ಮಂಗಳವಾರ ಈಗೆಲ್ಲ ಅದು ಮಾಡ್ತಿಲ್ಲ. ಆದ್ದರಿಂದ ಸಿಬ್ಬಂದಿಗೆ ತಾವು ವಿನಂತಿ ಮಾಡಿಕೊಂಡಿದ್ದೆ. ಇಲ್ಲಿ ಯಾವುದೂ ಇಲ್ಲ, ಯಾವುದೋ ಸರಿಗೆ ನಿಂತವರಿಗೆ ನಾವು ಬಗೆಹರಿಸ್ತೀವಿ, ನೀವು ಬಗೆಹರಿಸ್ತೀವಿ. ನಾವು ದಯಮಾಡಿ ರಾತ್ರಿ ಗೇಟ್ ಹಾಕಿ ಪೊಲೀಸ್ಗೆ ನಮಗೆ ಸಂಬಂಧಗಳು ಹೇಗಿರ್ತಾವೆ ಅನ್ನೋಕ್ಕೆ ಅವರು ತಾವು ಮಾಡ್ಕೊಂಡು ಹೇಳಿ ತಮ್ಮನ್ನು ಎದುರಿಸ್ಕೊಳ್ತಾ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮ ನೆರವೇರಿಸ್ಕೊಂಡು